ಬಿಜೆಪಿಯಲ್ಲಿ ಇದೀಗ ಈ ಒಂದು ಸಮುದಾಯಕ್ಕೆ ಸಂಬಂಧಪಟ್ಟ ಹಾಗಿನ ಸಮಾವೇಶದ ಫೈಟ್ ಬಹಳ ಜೋರಾಗಿ ನಡೀತಾ ಇದೆ. ಅಂದ್ರೆ ಬಿಜೆಪಿ ಎರಡು ಬಣಗಳ ನಡುವೆ ಹೇಳ್ತಾ ಇರುವಂಥದ್ದು. ಒಂದ್ ಕಡೆ BY ವಿಜಯೇಂದ್ರ ಅವರ ಸಪೋರ್ಟಿವ್ ಆಗಿ ನಿಂತಿರುವಂತ ರೇಣುಕಾಚಾರ್ಯ ಮೇ 15ರ ಒಳಗಾಗಿ ನಾವು ಲಿಂಗಾಯತ ಸಮಾವೇಶವನ್ನ ಮಾಡ್ತೀವಿ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಆ ಕಡೆ ನಮ್ಗೆ ವಿಜಯೇಂದ್ರ ಅವರು ಹಾಗೆ ಯಡಿಯೂರಪ್ಪನವ್ರು ಬೇಡ ಅಂತಾರೆ, ಆದ್ರೂ ನಾವು ಬಿಡಲ್ಲ, ಇದು ನಮ್ಮ ಸಮುದಾಯದ ವಿಚಾರ, ನಾವು ಮಾಡ್ತೀವಿ ಅಂತ ಹೇಳ್ತಾ ಇದ್ರೆ, ಮತ್ತೊಂದ್ ಕಡೆ ಬೇಡ ಅನ್ನೋದು ಮತ್ತೊಂದು ಇದೆಲ್ಲ ಅವ್ರ ನಾಟಕ ಕಂಡ್ರಿ ಅಂತ ಹೇಳ್ತಾ ಇರುವಂತ ಯತ್ನಾಳ್ ಚಾಮರಾಜನಗರದಿಂದ ಬಸವ ಕಲ್ಯಾಣದ ತನಕನೂ ನಾವು ಲಿಂಗಾಯತರುಗಳನ್ನ ಸೇರಿಸಿ ಸಭೆ ನಡೆಸ್ತೀವಿ, ಒಂದು ಅಭಿಯಾನ ಮಾಡ್ತೀವಿ, ಅವರಲ್ಲಿ ಜಾಗೃತಿ ಮೂಡಿಸ್ತೀವಿ, ಅವರನ್ನ ಒಟ್ಟುಗೂಡಿಸ್ಕೊಂಡು ನಮ್ಮ ಜೊತೆಗೆ ತೆಗೆದುಕೊಂಡು ಹೋಗುವ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿ ಈಗ ಯತ್ನಾಳ್ ಬಣದಿಂದನೂ ಕೂಡ ತಯಾರಿಗಳು ಆರಂಭ ಆಗಿದೆ. ಹೀಗಾಗಿ ಬಿಜೆಪಿಯಲ್ಲಿರುವಂತ ಈ ಬಣಗಳ ಸಮಾವೇಶಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ಇಂಟ್ರೆಸ್ಟಿಂಗ್ ಆದಂತ ಕಾರ್ಯಚಟುವಟಿಕೆಗಳು ನಡೀತಾ ಇದೆ. ಒಬ್ಬರ ಮೇಲೊಬ್ರು ಆರೋಪ ಪ್ರತ್ಯಾರೋಪ ಕೂಡ ಬಹಳ ಜೋರಾಗಿ ನಡೀತಾ ಇದೆ ಈ ವಿಚಾರವಾಗಿ. ಬನ್ನಿ, ಸಮಾವೇಶಕ್ಕೆ ಸಂಬಂಧಪಟ್ಟ ಹಾಗೆ ಲಿಂಗಾಯತ ಲಡಾಯಿ ಹೇಗೆ ನಡೀತಾ ಇದೆ ನೋಡ್ಕೊಂಬೋಣ. ಯಾವುದೇ ಕಾರಣಕ್ಕೂ ಸಮಾವೇಶಗಳು ನಿಲ್ಲಲ್ಲ. ನೂರಾರು ಮುಖಂಡರು ಸೇರಿ ತೀರ್ಮಾನ ಮಾಡಿದ್ರು, ಇದಕ್ಕೆ ಜಗ್ಗಲ್ಲ ಬಗ್ಗಲ್ಲ ಕುಗ್ಗಲ್ಲ. ನಾವು ದಾವಣಗೆರೆಯಲ್ಲಿ ಮಹಾಸಂಗಮವನ್ನು ಮಾಡ್ತೀವಿ, 10 ಲಕ್ಷ ಜನ. ಅವರು ಮೂರು ಮತ್ತೊಂದು ಹೆಸರಿಲ್ದವರು ಎಲ್ಲ ವೀರಶೈವ ಲಿಂಗಾಯತರು ಸಭೆ ಮಾಡಿ. ಯಡಿಯೂರಪ್ಪ ವೀರಶೈವ ಲಿಂಗಾಯತ ನಾಯಕ ಅಲ್ಲ, ಅವ್ರ ಮಗ ಅಲ್ಲವೇ ಅಲ್ಲ. ನೋಡಿ ಕೆಲವು ತಡಕನಕ್ಕಾಗ್ತಾರೆ, ದುಷ್ಟಶಕ್ತಿಗಳು ಈ ರೀತಿ ಪ್ಲಾನ್ ಮಾಡ್ತಾರೆ. ಸಮಾವೇಶ, ನಾಡಿನ ಉದ್ದಗಲಕ್ಕೂ ಸಮಾವೇಶ. ಬಿಜೆಪಿ ಬಣ ಫೈಟ್ ಇದೀಗ ಸಮಾವೇಶ ಯುದ್ಧಕ್ಕೆ ಬಂದು ನಿಂತಿದೆ. ಸಮಾವೇಶ ಮಾಡುವ ಮೂಲಕ ತಮ್ಮ ತಮ್ಮ ಶಕ್ತಿ ಏನು ಅಂತ ತೋರಿಸೋಕೆ ಯತ್ನಾಳ್ ವಿಜಯೇಂದ್ರ ಬಣ ಗುದ್ದಾಡ್ತೀವಿ. ಒಂದ್ ಕಡೆ ಮಾರ್ಚ್ 15ರ ಒಳಗೆ ರಾಜ್ಯದಾದ್ಯಂತ ವೀರಶೈವ ಲಿಂಗಾಯತರನ್ನ ಸೇರಿಸಿ ಸಮಾವೇಶ ಮಾಡ್ತೀವಿ ಅಂತ ವಿಜಯೇಂದ್ರ ಟೀಮ್ ಸಜ್ಜಾಗಿದ್ರೆ, ಮತ್ತೊಂದ್ ಕಡೆ ಯತ್ನಾಳ್ ಟೀಮ್ ಚಾಮರಾಜನಗರದಿಂದ ಬಸವ ಕಲ್ಯಾಣದವರೆಗೆ ಲಿಂಗಾಯತರನ್ನ ಸೇರಿಸಿ ಸಮಾವೇಶ ಮಾಡ್ತೀವಿ ಅಂತ ಸಮರ ಸಾರಿದೆ. ವಿಜಯೇಂದ್ರ ಯತ್ನಾಳ್ ಬಣದ ಮಧ್ಯೆ ಸಮಾವೇಶ ವಾರ್. ಮೇ 15ರೊಳಗೆ ಸಮಾವೇಶ ಮಾಡ್ತೀವಿ ಎಂದ ರೇಣುಕಾ. BYV ಟೀಮ್ ವಿರುದ್ಧ ಶಾಸಕ ಯತ್ನಾಳ್ ಟೀಮ್ನಿಂದ ಕೌಂಟರ್. ಹೌದು, ಬಿಜೆಪಿ ಬಣ ಬಡಿದಾಟ ಇಷ್ಟು ದಿನ ಹಾದಿ ಬೀದಿಯ ರಂಪಾಟ ಆಗಿತ್ತು. ಹಂದಿ ಅರೆ ಹುಚ್ಚ ಈ ಮಾತುಗಳೇ ಹೆಚ್ಚಾಗಿತ್ತು. ಎರಡು ಬಣದಿಂದಲೂ ಮಿತಿ ಮೀರಿದ ಮಾತುಗಳು ಕೇಳಿ ಬರ್ತಿದ್ವು. ಇದೀಗ ವಿಜಯೇಂದ್ರ ಹಾಗೂ ಯತ್ನಾಳ್ ಬಣ ಸಮಾವೇಶದ ಮೂಲಕ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದೆ. ಮೇ 15ರೊಳಗೆ ಸಮಾವೇಶ ಎಂದ ರೇಣುಕಾಚಾರ್ಯ. ಅಸಲಿಗೆ ಯಡಿಯೂರಪ್ಪ ಹೆಸರಿನಲ್ಲಿ ಸಮಾವೇಶ ಮಾಡ್ತೀನಿ ಅಂತ ಮುಂದಾಗಿದ್ದ ರೇಣುಕಾಚಾರ್ಯ ಆಗಿ ವಿಜಯೇಂದ್ರ ಸೂಚನೆ ಕೊಟ್ಟಿದ್ದಾರೆ. ಯಾವ ಸಮಾವೇಶ ಸಭೆ ಮಾಡುವುದು ಬೇಡ, ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಎಂದಿದ್ದಾರೆ. ಆದ್ರೆ ಇದೀಗ MP ರೇಣುಕಾಚಾರ್ಯ ವೀರಶೈವ ಲಿಂಗಾಯತ ಒಗ್ಗಟ್ಟಿಗೆ ಮೇ 15ರೊಳಗೆ ಸಮಾವೇಶ ಮಾಡ್ತೀವಿ, ಯಾರಿಗೂ ಬಗ್ಗೋದಿಲ್ಲ ಅಂತ ಯತ್ನಾಳ್ ಬಣಕ್ಕೆ ಸಂದೇಶ ರವಾನೆ ಮಾಡಿದ್ರು. ಯಾವುದೇ ಕಾರಣಕ್ಕೂ ಸಮಾವೇಶಗಳು ನಿಲ್ಲಲ್ಲ. ನಾವು ಮೇ 15ರೊಳಗೆ ದಾವಣಗೆರೆಯಲ್ಲಿ ಮಾಡ್ತೀವಿ, ಯಾರು ಏನ್ ಬೇಕಾದ್ರೂ ಹೇಳಿ, ಇದಕ್ಕೆ ಜಗ್ಗಲ್ಲ ಬಗ್ಗಲ್ಲ ಕುಗ್ಗಲ್ಲ. ನನಗೆ ಗೊತ್ತು, ರೇಣುಕಾಚಾರ್ಯ ಒಂದು ಸಾರಿ ಕೇವಲ ರೇಣುಕಾಚಾರ್ಯ ಒಬ್ಬ ವ್ಯಕ್ತಿ ಅಲ್ಲ, ನೂರಾರು ಮುಖಂಡರುಗಳು, ಸಮಾಜದ ಮುಖಂಡರುಗಳು ಸೇರಿ ತೀರ್ಮಾನ ಮಾಡಿದ್ವಿ. ಈಗಾಗಲೇ ನಾಡಿನ ಮಠಾಧೀಶರು ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ, ಪಕ್ಷಾತೀತವಾಗಿ ಸಮಾಜದ ಮುಖಂಡರುಗಳು ಬೆಂಬಲ ವ್ಯಕ್ತಪಡಿಸಿದ್ದಾರೆ. ನಾವು ಒಂದಾಗಬೇಕು. ಇತ್ತೀಚೆಗಷ್ಟೇ ಶಾಸಕ ಯತ್ನಾಳ್ ಬಣ ಲಿಂಗಾಯತ ಮುಖಂಡರ ಜೊತೆ ಸಭೆ ಮಾಡಿದ್ರು. ಇದಕ್ಕೆ ಕೌಂಟರ್ ಅಟ್ಯಾಕ್ ಮಾಡಿದ ರೇಣುಕಾಚಾರ್ಯ, ನಮಗೆ ಎಲ್ಲೇ ಹೋದ್ರೂ ಬೆಂಬಲ ಕೊಡ್ತಾರೆ, ನೀವು ಸಭೆ ಕರೆದ್ರೆ ಮತ್ತೊಂದಿಷ್ಟು ಮಂದಿ ಮಾತ್ರ ಬರೋದು ಅಂದ್ರು. ನಾವು ಎಲ್ಲೇ ಸಭೆ ಮಾಡಿದ್ರು 2000 ಜನ ಎಲ್ಲ ಜಿಲ್ಲೆಗಳಲ್ಲಿ ಮುಖಂಡರುಗಳು, ಸಮಾಜದ ಅಧ್ಯಕ್ಷಗಳು, ವಿವಿಧ ಸಂಘಟನೆಗಳು ಸೇರ್ತಾರೆ. ಇದನ್ನ ನೋಡಿ ಸಹಿಸಕ್ಕಾಗ್ತಲ್ಲ. ಅವರು ಮತ್ತೊಂದು ಗೆಲ್ಲದರೆ ಎಲ್ಲ ಒಂದು 30-40 ಜನ ಖಾಸಗಿ ಹೋಟ್ಲಿದೆ, 30-40 ಜನ ಯಾರು ಹೆಸರಿಲ್ದವರು. ಲಿಂಗಾಯತ ಸಮಾವೇಶಕ್ಕೆ ಯತ್ನಾಳ್ ಬಣದಿಂದ ಸಜ್ಜು. ವಿಜಯೇಂದ್ರ ಟೀಮ್ಗೆ ಸೆಡ್ಡು ಹೊಡೆದಿರೋ ಯತ್ನಾಳ್, ನಾವು ಸಮಾವೇಶ ಮಾಡ್ತೀವಿ ಅಂತ ರಣಕಹಳೆ ಮೊಳಗಿಸಿದ್ದಾರೆ. ಚಾಮರಾಜನಗರದಿಂದ ಬಸವ ಕಲ್ಯಾಣದವರೆಗೆ ಎಲ್ಲ ಲಿಂಗಾಯತರನ್ನ ಸೇರಿಸಿ ಸಮಾವೇಶ ಮಾಡ್ತೀವಿ ಅಂದಿದ್ದಾರೆ. ಸಮಾವೇಶ ಮಾಡ್ತೀರಾ ನೀವು? ಮತ್ತೊಂದು ಸಮಾವೇಶ ಆಗತ್ತಾ? ಈಗ ಮಾಡೋದು ಬೇಡ, ಉಗಾದಿ ನಂತರ ಒಂದು ಡೇಟ್ ಫಿಕ್ಸ್ ಮಾಡ್ತೀವಿ. ಸಮಸ್ತ ಚಾಮರಾಜನಗರದಿಂದ ಬಸವ ಕಲ್ಯಾಣದವರೆಗೆ ಎಲ್ಲ ವೀರಶೈವ ಲಿಂಗಾಯತರು ಸಭೆ ಮಾಡ್ತೀವಿ. ಸುಮಾರು 25-30 ಸಾವಿರ ಜನರು ಸಭೆ ಮಾಡಿ
ಯಡಿಯೂರಪ್ಪ ಲಿಂಗಾಯತ ನಾಯಕನಲ್ಲ, ಸಮಾವೇಶದ ಮೂಲಕ ಸ್ಪಷ್ಟ ಸಂದೇಶ ಕೊಡ್ತೀವಿ ಎಂದಿರೋ ಯತ್ನಾಳ್ಗೆ ತಿರುಗೇಟು ಕೊಟ್ಟ ರೇಣುಕಾಚಾರ್ಯ, ದುಷ್ಟ ಶಕ್ತಿಗಳು ನಮ್ಮನ್ನ ಒಡೆಯೋಕೆ ಆಗುವುದಿಲ್ಲ ಅಂದ್ರು. ನಾವು ಸ್ಪಷ್ಟ ಸಂದೇಶವನ್ನು ಕೊಡೋದಿದೆ. ಯಡಿಯೂರಪ್ಪ ವೀರಶೈವ ಲಿಂಗಾಯತ ನಾಯಕ ಅಲ್ಲ, ಅವ್ರ ಮಗ ಅಲ್ಲವೇ ಅಲ್ಲ, ಇದು ಕ್ಲಿಯರ್ ಮಾಡೋರಿದೆ. ಒಂದು ಹಾವೇರಿ ಚಿತ್ರದುರ್ಗ ಸಭೆ ಮಾಡಿದ್ವಿ, ತುಮಕೂರು ಸಭೆ ಮಾಡಿದ್ವಿ, ಬೆಂಗಳೂರಲ್ಲಿ 10 ಜಿಲ್ಲೆಗಳ ಸಭೆ ಮಾಡಿದ್ವಿ, ಚಿಕ್ಕಮಗಳೂರು ಕಾಫಿ ನಾಡಿನಲ್ಲೂ ಸಹ ಅದ್ಭುತವಾದ ರೆಸ್ಪಾನ್ಸ್ ಸಿಕ್ತು, ಪ್ರತಿಕ್ರಿಯೆ ಸಿಕ್ತು, ಅಲ್ಲಿ ಮಾಡಿದ್ವಿ. ಇದನ್ನ ನೋಡಿ ಕೆಲವರು ತಡ್ಕನಕ್ಕಾಗ್ತಾರ. ವೀರಶೈವ ಲಿಂಗಾಯತ ಒಂದಾಗ್ತಿದ್ದಾರೆ, ನಮ್ಮನ್ನು ಎಲ್ಲ ಹೊಡಿಬೇಕಂತ ದುಷ್ಟ ಶಕ್ತಿಗಳು ಈ ರೀತಿ ಪ್ಲಾನ್ ಮಾಡ್ತಿದ್ದಾರೆ. BY ವಿಜಯೇಂದ್ರ ಬಣಕ್ಕೆ ಶಾಸಕ ಯತ್ನಾಳ್ ಸವಾಲ್. ದಾವಣಗೆರೆಯಲ್ಲಿ ವಿಜೇಂದ್ರ ಬಣದ ಸಮಾವೇಶ ಮುಗಿದ ಒಂದು ವಾರದಲ್ಲಿ ನಾವು ಸಮಾವೇಶ ಮಾಡ್ತೀವಿ ಅಂತ ಶಾಸಕ ಯತ್ನಾಳ್ ಸವಾಲ್ ಹಾಕಿದ್ದಾರೆ. ಬರೋಬ್ಬರಿ 10 ಲಕ್ಷ ಜನರನ್ನ ಸೇರಿಸಿ ಮಹಾಸಂಗಮ ಮಾಡ್ತೀವಿ ಎಂದಿದ್ದಾರೆ. ನಾವು ಯಡಿಯೂರಪ್ಪಗೆ ಜೈಕಾರ ಹಾಕೋದಿಲ್ಲ ಅಂತ ಕಿಡಿಕಾರಿದ್ರು. ದಾವಣಗೆರೆಯಲ್ಲೇನು ವಿಜೇಂದ್ರನ ಟೀಮು ನಾವೊಂದು ಲಿಂಗಾಯತರ ಮಹಾಸಭೆ ಮಾಡ್ತೀವಿ ಅಂತಾರಲ್ಲ, ಅದಾದ ಒಂದು ವಾರದೊಳಗೆ ನಾವು ದಾವಣಗೆರೆಯಲ್ಲಿ 10 ಲಕ್ಷ ಹಿಂದೂ ಮಹಾಸಂಗಮವನ್ನು ಮಾಡ್ತೀವಿ. 10 ಲಕ್ಷ ಜನರು. ಯಾವುದೋ ಯಡಿಯೂರಪ್ಪನ ವೈಭವೀಕರಣ ಆಗಲಿ, ಯಡಿಯೂರಪ್ಪನ ಹುಟ್ಟುಹಬ್ಬ ಆಗಲಿ, ವಿಜಯೇಂದ್ರನ ಜೈಕಾರ ಹಾಕಲಿಕ್ಕೆ ನಾವು ಮಾಡೋದಿಲ್ಲ. ಸಮಸ್ತ ಹಿಂದೂಗಳ ಸಲುವಾಗಿ ನಾವು ಮಾಡ್ತೀವಿ. ತಿಂಗಳಾಂತ್ಯದಲ್ಲಿ 2 ಶಾಸಕರ ವಿರುದ್ಧ ಶಿಸ್ತು ಕ್ರಮ. ಬಿಜೆಪಿ ಶಿಸ್ತು ಸಮಿತಿ ಅಧ್ಯಕ್ಷ ಲಿಂಗರಾಜ ಪಾಟೀಲ್ ಹೇಳಿಕೆ. ಬಣ ಬಡಿದಾಟ ಒಂದ್ ಕಡೆ ಆದ್ರೆ ಇತ್ತ ಬಿಜೆಪಿ ಪಕ್ಷದಲ್ಲಿ ಶಾಸಕರಾಗಿರೋ ST ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ ಪದೇ ಪದೇ ಕಾಂಗ್ರೆಸ್ ನಾಯಕರ ಜೊತೆ ಪ್ರತ್ಯಕ್ಷ ಆಗ್ತಿದ್ದಾರೆ. ಕೈ ನಾಯಕರ ಪರ ಹೇಳಿಕೆ ಕೊಡೋದು ಕೂಡ ಹೆಚ್ಚಾಗ್ತಿದೆ. ಹೀಗಾಗಿ ಇಬ್ಬರ ವಿರುದ್ಧ ತಿಂಗಳಾಂತ್ಯದಲ್ಲಿ ಶಿಸ್ತು ಕ್ರಮ ಆಗುತ್ತೆ ಅಂತ ರಾಜ್ಯ ಬಿಜೆಪಿ ಶಿಸ್ತು ಸಮಿತಿ ಅಧ್ಯಕ್ಷ ಲಿಂಗರಾಜ ಪಾಟೀಲ್ ಸುಳಿವು ಕೊಟ್ಟಿದ್ದಾರೆ. ಅವ್ರ ಮೇಲೆ ವರದಿಯನ್ನು ಕೊಟ್ಟು ಕಳಿಸಿದ್ದೀನಿ, ಕ್ರಮ ಕೈಗೊಳ್ಳಿಕ್ಕೆ ಹೇಳಿದ್ದೀನಿ. ನಾನು ರಾಜ್ಯ ಕೋರ್ ಕಮಿಟಿಯಲ್ಲಿ ಕೂಡ ಚರ್ಚೆ ಆಗಿದೆ. ಬಹುಶಃ ಆದಷ್ಟು ಬೇಗ ಅಥವಾ ಸೂಕ್ತ ಸಂದರ್ಭದಲ್ಲಿ ಸೂಕ್ತ ನಿರ್ಧಾರವನ್ನು ನಮ್ಮ ರಾಷ್ಟ್ರೀಯ ನಾಯಕರು ತೆಗೆದುಕೊಳ್ತಾರೆ ಅಂತ ಒಂದು ವಿಶ್ವಾಸ. ಅದೇನೇ ಹೇಳಿ, ಇದೀಗ ಬಿಜೆಪಿ ಬಣ ಬಡಿದಾಟ ಸಮಾವೇಶ ವಾರ್ಗೆ ಬಂದು ನಿಂತಿದೆ. ವೀರಶೈವ ಲಿಂಗಾಯತರ ಸಾಮರ್ಥ್ಯ ಏನು ಅಂತ ತೋರಿಸ್ತೀವಿ ಅಂತ ಎರಡೂ ಬಣ ತೊಡೆತಟ್ಟಿ ನಿಂತಿದೆ. ಮತ್ತೊಂದು ಕಡೆ ಪದೇ ಪದೇ ಕಾಂಗ್ರೆಸ್ ನಾಯಕರ ಜೊತೆ ಪ್ರತ್ಯಕ್ಷ ಆಗ್ತಿರೋ ST ಸೋಮಶೇಖರ್, ಹೆಬ್ಬಾರ್ ವಿರುದ್ಧ ಶಿಸ್ತು ಕ್ರಮ ಆಗೋ ಸುಳಿವೊಂದು ಸಿಕ್ಕಿದೆ. ಬ್ಯೂರೋ ರಿಪೋರ್ಟ್, TV9.